ಹಲೋ, ಈ ಭೀಮ್ ಪ್ರಜಾ ಸಂಘ ವತಿಯಿಂದ ಸ್ವಾಭಿಮಾನಿಗಳ 40 ದಿನಗಳ ಕಾಲ್ನಡಿಗೆ ಜಾಥಾ ಕುರಿತು ಹಿರಿಯರಾದಂಥ ವಿಠ್ಠಲದಾಸ್ ಪ್ಯಾಗೇಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ಈ ಭಾರತ ದೇಶ ನಡೀತಾ ಇರೋದು ಯಾರಿಂದ ಅಂದ್ರೆ ನಮ್ಮ ತಂದೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಈ ರಾಜ್ಯ ಈ ದೇಶ ಎಲ್ಲ ನಡೀತಾ ಇರೋದು ಅವರಿಂದ. ಹಾಗಾಗಿ ಇವತ್ತು ನಾವು ಕೇಳ್ತಾ ಇರೋದು 200 ಮೀಟರ್ ನಾವು ಕೇಳಿದ್ದು ತಪ್ಪ ಕರೆಕ್ಟ್ ಇಲ್ವಾ? ಒಂದು 5 ಬೇಡಿಕೆ ಇಟ್ಕೊಂಡು ನಾವು ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ನಾವು ಕಾಲ್ನಡಿಗೆ ಜಾಥಾ ಇಟ್ಕೊಂಡಿದ್ದೀವಿ. ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಹೋರಾಟ ಯಾವ್ದಾದ್ರು ಮಾಡಿದ್ದೀರಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿ ಇದೊಂದು ಇಡೀ ಇಷ್ಟು ವರ್ಷಗಳ ಕಾಲದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಹೋರಾಟ. ಏನಪ್ಪ ಉದ್ದೇಶ ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳ ಎತ್ತರದ ಒಂದು ಬೃಹತ್ತಾದ ಪುತ್ಥಳಿ ಬೇಕು ಅಂತೇಳಿ ಮೊದಲನೇ ಬೇಡಿಕೆ. 200 ಮೀಟರ್ ಅಂದ್ರೆ ಎಷ್ಟು ಗೊತ್ತಾ? 656 ಅಡಿಗಳ ಎತ್ತರದ ಒಂದು ಬೃಹತ್ತಾದ ಪುತ್ಥಳಿ ನಮ್ಮ ರಾಜ್ಯಕ್ಕೆ ಬೇಕು. ಬೇಕೇ ಮಾಡು. ಯಾಕಂದ್ರೆ ಇವತ್ತು ಭಾರತ ದೇಶ ನಡೀತಾ ಇರೋದು ಯಾರಿಂದ? ಅಂಬೇಡ್ಕರ್ ಅಂದ್ರೆ ಸಂವಿಧಾನ, ಸಂವಿಧಾನ ಅಂದ್ರೆ ಅಂಬೇಡ್ಕರ್, ಅಂಬೇಡ್ಕರ್ ಅಂದ್ರೆ ಭಾರತ. ಹಂಗಿರುವಾಗ ನಾವು ನಮ್ಮ ರಾಜ್ಯಕ್ಕೆ 200 ಮೀಟರ್ ನಾವು ಕೇಳಿದ್ದಪ್ಪ. ಈಗ ತೆಲಂಗಾಣ, ಆಂಧ್ರ ಪ್ರದೇಶದಲ್ಲ 125 ಅಡಿಗಳ ಎತ್ತರದ ಒಂದು ಬೃಹತ್ತಾದ ಪುತ್ಥಳಿ ಇದೆ. ಏನು ಅಂಬೇಡ್ಕರ್ ಕೇಂದ್ರ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಸಾಹೇಬರು ರಜಾ ಘೋಷಣೆ ಮಾಡಿದ್ದಾರೆ. ರಜಾ ಘೋಷಣೆ ಮಾಡಬಾರ್ದು ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರೆ. ಯಾಕಂದ್ರೆ ಪ್ರತಿ ಮಕ್ಕಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆ ಶಾಲೆಗಳಲ್ಲಿ ಮಾಡಬೇಕು. ಮಾಡಿದ್ರೆ ಮಾತ್ರ ಅಂಬೇಡ್ಕರ್ ಜಯಂತಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಮಕ್ಕಳಿಗೆ ಮನವರಿಕೆ ಆಗುತ್ತೆ. ರಜಾ ಕೊಟ್ಟರೆ ಅವ್ರ ಮನೆಗಳಲ್ಲಿರ್ತಾರೆ, ಊಟ ನೀರು ಅದೇನೋ ಮಾಂಸ ಅದು ತಿನ್ಕೊಂಡು ಮನೆಗಿರ್ತಾರೆ. ಅಂಬೇಡ್ಕರ್ ಜಯಂತಿ ದಿನ ರಜೆ ಕೊಡಬಾರ್ದು. ಪ್ರತಿ ಸರ್ಕಾರಿ ಇಲಾಖೆ ಕಚೇರಿಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆ ಆಚರಣೆ ಮಾಡಬೇಕು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಏನು ಅಂತ ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದು. ಇಲ್ಲ ರಜೆ ಘೋಷಣೆ ಮಾಡಿದ್ರೆ ಏನಾಗುತ್ತೆ? ಏನೂ ಇಲ್ಲ. ಹಾಗಾಗಿ ಈ 4 ಬೇಡಿಕೆ. 5ನೇ ಬೇಡಿಕೆ ಏನಪ್ಪಾ ಅಂದ್ರೆ ಇವತ್ತು ನಾವು ಹೊಸಳ್ಳಿ ಗ್ರಾಮ ಯಾವ ಜಿಲ್ಲೆನಲ್ಲಿದ್ದೀರಿ? ವಿಜಯನಗರ ಜಿಲ್ಲೆ ಎಲ್ಲ ಐತೆ. ವಿಜಯನಗರ ಜಿಲ್ಲೆ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ ರಾಜ್ಯ ತಾನೆ. ಕರ್ನಾಟಕ ರಾಜ್ಯದಲ್ಲಿ ಇದ್ದಾಗ ನಾವು ಕರ್ನಾಟಕ ಸರ್ಕಾರದ ಲಾಂಛನ ಇದೆಯಲ್ಲ, ಕರ್ನಾಟಕ ಸರ್ಕಾರ ಲೋಗೋ, ಅದರಲ್ಲಿ ಸತ್ಯಮೇವ ಜಯತೆ ಎಂಬ ಸಂಸ್ಕೃತಿ ಭಾಷೆ ಆದ್ರೂ ಲಿಪಿಗಳು ಹಿಂದಿ ವಾಕ್ಯದಲ್ಲಿರುತ್ತೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕನ್ನಡದಲ್ಲೇ ಅನುಮೋದನೆ ಆಗಬೇಕು ಅಂತೇಳಿ ಈ ಒಂದು 5 ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಬೀದರ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕಾಲ್ನಡಿಗೆ ಜಾಥಾ ಮುಖಾಂತರ, ಅದು ನನ್ನ ಸಮಾಜ, ನನ್ನ ಸಮುದಾಯದ ಜನಾಂಗದ ಹಿರಿಯ ಹೋರಾಟಗಾರರು, ಯುವಕರು ತಮ್ಮೆಲ್ಲರನ್ನು ನಾವು ಈ ಹೋರಾಟದ ಮುಖಾಂತರ ನಮ್ಮ ಒಂದು ರಿಲೇಷನ್ಶಿಪ್ ಒಂದು ಅಣ್ಣ ತಮ್ಮಂದ್ರ ಥರ ನಾವು ಬೆರೆತ್ರಿ. ಯಾಕಂದ್ರೆ ಇದಕ್ಕೆಲ್ಲ ನಾವು ಕೃತಜ್ಞತೆ ಯಾರಿಗೆ ತಿಳಿಸ್ಬೇಕು ಗೊತ್ತಾ?
ಯಾರು ತಿಳಿಸ್ಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದ್ರೆ ಇವತ್ತು ನಾನು ಬರ್ತಾ ಇದ್ದೆ, ಎಲ್ಲೋ ಹೋಗ್ಬಿಡ್ತಾ ಇದ್ದೆ. ನೀವ್ಯಾರೋ ಗೊತ್ತಿಲ್ಲ, ನಾನ್ಯಾರೋ ಗೊತ್ತಿಲ್ಲ, ನಾನ್ಯಾರ ತಾಯಿ ಮಗು, ನೀವ್ಯಾರ ತಾಯಿ ಗೊತ್ತಿಲ್ಲ. ಆದ್ರೆ ನಮ್ಮ ಇಬ್ಬರನ್ನ ಅಣ್ಣ ತಮ್ಮಂದ್ರ ತರ ಬೆರೆಸಿದ್ದವ್ರು ನಮ್ಮ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡ್ರಿ ಹೆಂಗ ಅವ್ರ ನೋಡ್ರಿ, ಸೂರ್ಯ ಇಡೀ ಜಗತ್ತಿಗೆ ಒಬ್ಬನೇ ಸೂರ್ಯ, ಆದ್ರೆ ಭಾರತ ದೇಶಕ್ಕೆ ಎರಡು ಸೂರ್ಯ. ಬೆಳಗ್ಗೆ ಹುಟ್ಟಿ ಸಂಜೆ ಮುಳುಗ್ತಾನೆ ಈ ಸೂರ್ಯ. ಹುಟ್ಟಿ ಮುಳುಗದೆ ಇರುವಂತ ಸೂರ್ಯ ಏಕೈಕ ವ್ಯಕ್ತಿ ಇಡೀ ಜಗತ್ತಲ್ಲಿ ಯಾರದಿದ್ರೆ ನಾವು ಯಾರಿಗೂ ಇರಲ್ಲ, ಇರೋರಲ್ಲ, ಬೆದರ್ಸಕ್ಕಲ್ಲ. ನಮ್ಮನ್ನ ಬೆದರಿಸಿದ್ರೆ ನಾವಲ್ಲ. ಬಾಬಾ ಸಾಹೇಬ್ ಮಕ್ಕಳು ನಮ್ಮಿಂದ ನಮ್ಮ ಉಳಿ ಇದೆ. ನಾವು ಅದಕ್ಕಂತೇಳಿ ನಾವು ಕೆಟ್ಟ ದಾರಿನಲ್ಲಿ ನಡೆಯೋರಲ್ಲ. ನಾವು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋರೆ, ಒಬ್ಬರಿಗೆ ಊಟ ಹಾಕುವಿರ ಅವ್ರ ಊಟ ಕಿತ್ಕೊಂಬೇಡ ಅಂತ ಹೇಳಿದ್ದಾರೆ.
ಮಾಧ್ಯಮ ಮಿತ್ರರಿಗೆ, ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆ. ಇವತ್ತಿನ ಪತ್ರಿಕಾಗೋಷ್ಠಿ ಏನಪ್ಪ ಅಂದರೆ, ಏನು ಸ್ವಾಭಿಮಾನಿಗಳ ಒಂದು ಕಾಲ್ನಡಿಗೆ ಜಾಥಾ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ 1035 ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ ಏನು ನಾವು ಮಾರ್ಚ್ 6ನೇ ತಾರೀಕು 2025ರಂದು ನಾವು ಚಾಲನೆ ಮಾಡಿದ್ವಿ ಬೀದರಲ್ಲಿ. ಇವತ್ತಿಗೆ 41 ದಿನ ಒಂದು ಕಾಲ್ನಡಿಗೆ ಜಾಥಾ. ಇವತ್ತು ನಾವು ನೆಲಮಂಗಲ ಒಂದು ತಾಲೂಕಿಗೆ ನಾವು ತಲುಪಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ, ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳ ಒಂದು ಎತ್ತರದ ಒಂದು ಬೃಹತ್ತಾದ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾವು ಏನು 2023/5/25ನೇ ತಾರೀಕು ಅಂದರೆ 25/5/2023ರಂದು ನಾವು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ದಲಿತರಾಮಯ್ಯ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಕೊಟ್ವಿ. ಹಾಗಾಗಿ ಮನವಿ ಕೊಟ್ಟು ಸುಮಾರು ಇಷ್ಟು ವರ್ಷಗಳ ಕಾಲ ನಾವು ಏನು ಫ್ರೀಡಂ ಪಾರ್ಕಲ್ಲಿ ಮತ್ತು ಚಳಿಗಾಲ ಅಧಿವೇಶನದಲ್ಲಿ ಸುಮಾರು ಹೋರಾಟಗಳು ಮಾಡಿ ನಾವು ಲಾಸ್ಟ್ ಕೊನೆಘಟ್ಟಕ್ಕೆ ನಾವು ಈ ಒಂದು ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದೀವಿ. ಆ ಕಾಲ್ನಡಿಗೆ ಜಾಥಾ ಏನು ಬೀದರ್ನಿಂದ ಇಲ್ಲಿಯ ತನಕ ನಾವು ಕಾಲ್ನಡಿಗೆ ಜಾಥಾ ಬರುವ ಮುಖಾಂತರ ಮತ್ತು ಜನಗಳಿಗೆ ಒಂದು ಅವೇರ್ನೆಸ್ ಕೊಟ್ಕೊಂಡು, ಮತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂಥ ಕನಸು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವರ ದಾರಿ ವಿಚಾರಗಳನ್ನು ಜನಗಳಿಗೆ ಅವೇರ್ನೆಸ್ ಕೊಡುವ ಮುಖಾಂತರ ನಾವು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿಕೊಂಡು ನೆಲಮಂಗಲಕ್ಕೆ ಬಂದ್ರಿ. 14/4/2025ರಂದು ರಾಜ್ಯ ಸರ್ಕಾರದ ಒಂದು ಏನು ನಾವು ಯಾವ ರೀತಿ ಹೇಳಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಮನವಿಗೆ ಸ್ಪಂದಿಸಿ, ಒಂದು ಸಣ್ಣ ಸಂಘಟನೆ ಆದರೂ ಕೂಡ ಆ ಮನವಿಗೆ ಸ್ಪಂದಿಸಿ ಅವರು ನಿನ್ನೆ ಆ ಘೋಷಣೆ ಮಾಡಿರ್ತಕ್ಕಂಥ ಆ ಘೋಷಣೆ ನಮಗೆ ಅಲ್ಲ, ಇಡೀ ದೇಶ ಅಲ್ಲ, ಇಡೀ ಜಗತ್ತಿಗೆ ಒಂದು ಮಾದರಿ ತರುವಂಥ ಒಂದು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಚಿರುಋಣಿಯಾಗಿ ಅವರಿಗೆ ಕೃತಜ್ಞತೆ, ಶುಭಾಶಯಗಳು. ಅವ್ರಿಗೆ ಎಷ್ಟು ಹೇಳಿದ್ರು ನಾವು ಅದು ನಮ್ಗೆ ಭಯ ಬರೋದಿಲ್ಲ. ಯಾಕಂದರೆ ಎಲ್ಲರೂ ಟೀಕೆ ಮಾಡ್ತಾರೆ, ಆದರೆ ನಿಜವಾಗಲೂ ನಾನು ದಲಿತರ ಪರವಾಗಿದ್ದೀನಿ, ಸಂವಿಧಾನದ ಪರವಾಗಿದ್ದೀನಿ, ಅಂಬೇಡ್ಕರ್ ಅವರ ಪರವಾಗಿದ್ದೀನಿ ಅಂತೇಳಿ ನಿನ್ನೆ ಘೋಷಣೆ ಮುಖಾಂತರ ಯಾರು ಟೀಕೆ ಮಾಡ್ತಾರೆ ಅವ್ರಿಗೆಲ್ಲ ತಕ್ಕ ಪಾಠ ಕಲಿಸುವಂಥ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ನಿಂತಿದ್ದೀನಿ ಅಂತೇಳಿ ಏನು ಇಡೀ ದೇಶದ ಇತಿಹಾಸದಲ್ಲಿ ಯಾವುದೂ ಒಂದು ಪುತ್ಥಳಿ ಇರಬಾರ್ದು, ಅಂಥ ಪುತ್ಥಳಿ ನಾವು ಬೆಂಗಳೂರಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಕ್ಕೆ, ನಮ್ಮ ಸಂಘಟನೆಗೆ ಸ್ಪಂದಿಸಿದ್ದಕ್ಕೆ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಮತ್ತು ಏನು ಈ 2010ರಲ್ಲಿ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪುತ್ಥಳಿನ ಘೋಷಣೆ ಮಾಡ್ತಾರೆ. 2013ರಲ್ಲಿ ಆ ಒಂದು ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಪುತ್ಥಳಿದು. 2018ರಲ್ಲಿ 2010ರಲ್ಲಿ ಘೋಷಣೆ ಮಾಡಿದಾಗ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಉತ್ತರ ಪ್ರದೇಶಕ್ಕೆ, ಗುಜರಾತ್ಗೆ. ಲಾಸ್ಟ್ 2018ರಲ್ಲಿ ಆ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿ ಒಂದು ಉದ್ಘಾಟನೆ ಟೈಮಲ್ಲಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಅದೆಲ್ಲ ನೋಡ್ರಿ, ಅದು ವ್ಯತ್ಯಾಸ. ಅದೇ ವಿಚಾರವಾಗಿ ಇವತ್ತಿಗೆ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು 14/4/2025ರಂದು ಏನು ಘೋಷಣೆ ಮಾಡಿದಾರಲ್ಲ, ನೆಕ್ಸ್ಟು ಇನ್ನೊಂದು ಈ ಒಂದು ಉದ್ಘಾಟನೆ ಟೈಮಲ್ಲಿ ಅವರು ಪ್ರಧಾನಮಂತ್ರಿಗಳು ಆಗೇ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇವತ್ತು ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನದಿಂದ. ಹಾಗಾಗಿ ಅದನ್ನು ಅವರು ದೊಡ್ಡ ಮಟ್ಟಕ್ಕೆ ಕಾಣಬೇಕು. ತಮ್ಮೆಲ್ಲರೂ ನಾವು ಕೊಟ್ಟಿರುವಂಥ ಮನವಿಗೆ ಸ್ಪಂದಿಸ್ತಾರಲ್ಲ, ಅದು ದೊಡ್ಡ ವಿಚಾರ. ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ನಾವು ತುಂಬ ಹೃದಯ ಕೃತಜ್ಞತೆಗಳು. ಮತ್ತು ನಮ್ಮದು ಎರಡನೇ ಬೇಡಿಕೆ ಏನಪ್ಪ ಅಂದರೆ, IAS IPS KS ತರಬೇತಿ ಕೇಂದ್ರಗಳು ಎಲ್ಲ ಜಿಲ್ಲೆಗಳಲ್ಲಿ ಉಚಿತವಾಗಿ ತರಬೇತಿ ಕೇಂದ್ರಗಳು ಸ್ಥಾಪನೆ ಆಗಬೇಕು ಅನ್ನೋದು ನಮ್ಮ ಎರಡನೇ ಬೇಡಿಕೆ. ಅದು ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮಾತ್ರ ಅಲ್ಲ, ಎಲ್ಲ ಜಾತಿಯ ಬಡವರಿಗೆ ಎಲ್ಲ ಉಚಿತವಾಗಿ, ಯಾಕಂದರೆ ವಿದ್ಯೆಯನ್ನು ಉಚಿತವಾಗಿ ಕೊಡಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು. ಅದು ಎಲ್ಲ ಜಾತಿ ಬಡವರಿಗೆ ಉಚಿತವಾಗಿ IAS IPS KS ತರಬೇತಿ ಕೇಂದ್ರ ಉಚಿತವಾಗಿ ತೆರೀಬೇಕು ಅನ್ನೋದು ಎರಡನೇ ಬೇಡಿಕೆ. ಮೂರನೇ ಬೇಡಿಕೆ ಏನಂದರೆ, ನಮ್ಮ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ
ಸ್ಮಶಾನ ಭೂಮಿ ಇರೋದಿಲ್ಲ, ರುದ್ರಭೂಮಿ ಇರೋದಿಲ್ಲ. ಯಾಕಂದರೆ ಲಾಸ್ಟ್ ನಾವು ಕೊನೆ ಘಟ್ಟದಲ್ಲಿ ನಾವು ಮಲಗುವ ಜಾಗ ಯಾವುದಂದರೆ ಅದು ನಮ್ಮ ರುದ್ರಭೂಮಿ. ಹಾಗಾಗಿ ಆ ಜಾಗ ಕೂಡ ಇರೋದಿಲ್ಲ. ಪ್ರತಿ ಗ್ರಾಮಗಳಿಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 2 ಎಕರೆ ಜಮೀನನ್ನು ಕಾಯ್ದಿರಿಸಬೇಕು, ವಿಶೇಷವಾಗಿ 2 ಎಕರೆ ಜಮೀನನ್ನು ಕಾಯ್ದಿರಿಸಬೇಕು ಅನ್ನೋದು ನಮ್ಮ 3ನೇ ಬೇಡಿಕೆ. 4ನೇ ಬೇಡಿಕೆ ಹೋರಾಟ ನಾವು ಬೀದರ್ನಿಂದ ಇಲ್ಲಿಯವರೆಗೂ ನಾವು ಯಾವ ರೀತಿ ಬಂದರೂ ನಮಗೆ ಮಾನ್ಯ ಎಚ್.ಸಿ. ಮಾದೇವಪ್ಪ ಸಾಹೇಬರು ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು, ಪ್ರಿಯಾಂಕ ಖರ್ಗೆ ಸಾಹೇಬರು ಇವರೆಲ್ಲ ನಮಗೆ ಫೋನಿನ ಮುಖಾಂತರ ಮತ್ತು ನಮಗೆ ನಮ್ಮ ಆರೋಗ್ಯದ ವಿಚಾರವಾಗಲಿ, ನಮ್ಮ ಊಟದ ವಿಚಾರವಾಗಲಿ ನಮಗೆಲ್ಲ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಸ್ಪಂದಿಸಿ ನಮ್ಮನ್ನು ಈ ನೆಲಮಂಗಲ ತಾಲೂಕುವರೆಗೂ ನಾವು ಈ ರೀತಿ ಬಂದಿದ್ದೀರಂದರೆ ಅದು ಈ ಒಂದು ರಾಜ್ಯದ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ವಿಶೇಷವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಯಾಕಂದರೆ ನೀವು ರಾತ್ರಿ ಎಲ್ಲ ಹೊಡ್ಕೊತೀರ ಅಂತ ಕೇಳಿಕೊಂಡು ಎಲ್ಲ ಕಡೆನೂ IBಗಳನ್ನ ನಮಗಾಗಿ ಹೋರಾಟಗಾರರಿಗಾಗಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ನೀವು ಹೋರಾಟ ಮಾಡ್ತಿದ್ದೀರಾ. ಅದಕ್ಕಾಗಿ ನಾವು ಸಂಪೂರ್ಣವಾಗಿ ತಮಗೆ ಏನು ಒಂದು IB ಆಗಲಿ, ನಿಮಗೆ ತಿನ್ನೋ ಊಟಕ್ಕಾಗಲಿ ಎಲ್ಲ ವ್ಯವಸ್ಥೆಗಳು ಅದೆಲ್ಲ ಮಾಡಿಕೊಟ್ಟಂಥ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ವಿಶೇಷವಾಗಿ ನಾವು ಎಲ್ಲ ಬರೀ ದಲಿತರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಸೀಮಿತವಲ್ಲ, ಇಡೀ ಜಗತ್ತಿಗೆ ಅವರು ಸೀಮಿತ. ಹಾಗಾಗಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು. ಯಾಕಪ್ಪ ಅಂದರೆ ಯಾಕೆ 200 ಮೀಟ್ರ್ ಅಂತ ನನಗೆ ಸುಮಾರು ಜನ ಪ್ರಶ್ನೆ ಮಾಡಿದ್ರು. ಏನು ಗುಜರಾತ್ನಲ್ಲಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿ 182 ಮೀಟರ್ಗಳ ಒಂದು ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ. 182 ಮೀಟರ್ ಅಂದರೆ 557 ಅಡಿಗಳ ಎತ್ತರದ ಒಂದು ಬೃಹತ್ತಾದ ಪುತ್ಥಳಿ. ಇವತ್ತು ಈ ಭಾರತ ದೇಶ ನಡೀತಾ ಇರೋದು ಭಾರತದ ಸಂವಿಧಾನದಿಂದ. ಸಂವಿಧಾನ ಬರೆದಿರೋದು ಯಾರಪ್ಪ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಇವತ್ತು ಈ ದೇಶದಲ್ಲಿ ನಾವು ನೀಲಿ ಆಕಾಶದ ಎತ್ತರಕ್ಕೆ ಯಾರನ್ನಾದರೂ ಕಾಣಬೇಕಂದ್ರೆ ಅದು ನಮ್ಮ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಕಾಣಬೇಕು. ಹಾಗಾಗಿ ನಾವು ಈ ರಾಜ್ಯದಲ್ಲಿ 200 ಮೀಟರ್ಗಳ ಒಂದು ಎತ್ತರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಮಗೆ ಬೇಕು ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಅವರು ತುಂಬ ಸಂತೋಷಪಟ್ಟರು. ನಾವು ನಿಮ್ಮ ಪರವಾಗಿದ್ದೀರಿ ಅಂತೆಲ್ಲ ಹೇಳಿದ್ರು. ಆದರೆ ಏನು ಸುಮಾರು 2023ರಿಂದ ಇಲ್ಲಿಯವರೆಗೂ ಇದು ತುಂಬ ಕಾಲಾವಕಾಶ ತಗೊಂತು. ಆದ್ರೂ ನಮಗೆ ಒಂದು ಸಂತೋಷ ಸುದ್ದಿ ಏನಂದರೆ 134ನೇ ಅಂಬೇಡ್ಕರ್ ಜಯಂತಿ ದಿನದಂದು ಅವರು ಘೋಷಣೆ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷದ ಸುದ್ದಿ. ಮತ್ತು ಅವರು ಈ ಒಂದು ಹೇಳಿಕೆ ಮುಖಾಂತರ ದಲಿತರ ಪರವಾಗಿ ಮತ್ತು ಸಂವಿಧಾನದ ಪರವಾಗಿ ಅಂಬೇಡ್ಕರ್ ಪರವಾಗಿ ನಿಂತಿದ್ದೀನಂತ ಒಂದು ಸಂದೇಶ ಕೊಡುವಂಥ ಮುಖಾಂತರ ಅವರು ಇಡೀ ಒಂದು ದೇಶಕ್ಕೆ ಒಂದು ಮಾದರಿ ಆಗ್ತಾರೆ.